ಮರಗೌಡ ಅಪ್ಪಯ್ಯ ಸತಿ ಹೊಸ ವರ್ಷಕ್ಕೆ ಒಂದು 50 ಕುರಿ ಹೊಡೆದು ಊರಿಗೆಲ್ಲ ಬಾಡೂಟ ಹಾಕ್ಸ್ಬಿಡ್ಲ. ಯಾಕೆಂದ್ರೆ ಎಲೆಕ್ಷನ್ ಬೇರೆ ಹತ್ರ ಬರ್ತಾಯಿದ್ರಲ್ಲ, ಓಟೆಲ್ಲ ಬಿಗಿ ಮಾಡ್ಕೋಬೇಕು ನಾವು. ಸರಿ ಕಣಪ್ಪಯ್ಯ. ಸರ್ ಏನ್ರಿ ಸಾಹೇಬ್ರೆ, ನಮ್ಮನೆ ಗಂಟ ಪಾದ ಬೆಳೆಸ್ಬಿಟ್ಟಿದ್ದೀರಾ? ಕೂತ್ಕೊಳ್ಳಿ. ಕೂತ್ಕೊಳ್ಳೋಕೆ ಬಂದಿಲ್ಲ ಸರ್. ಹಾಂ, ಏನು ಸಮಾಚಾರ? ಮತ್ತೇನೋ ಸಮಸ್ಯೆ ಆಯಿತಾ? ನಿಮ್ಮ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಸರ್. ನೀವು ಎನ್ಕ್ವೈರಿಗೆ ಸ್ಟೇಷನ್ಗೆ ಬರಬೇಕಾಗತ್ತೆ. ನಿಮ್ಮ ಮೇಲೆ ವಾರೆಂಟ್ ಕೂಡ ಇಶ್ಯೂ ಆಗಿದೆ ಸರ್. ಸರ್ ಏನ್ರಿ ಮಾತಾಡ್ತಾ ಇದ್ದಾರೆ ನೀವು? ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಣ ಯಾವ ಮಾಡ್ರಿ ಅವನಿಲ್ಲಿ? ನಿಮ್ಮ ಮೇಲೆ ಡೌರಿ ಕೇಸು ಬುಕ್ ಆಗಿದೆ ಸರ್. ನಿಮ್ಮ ಮನೆಯವರೆಲ್ಲ ವರದಕ್ಷಿಣೆ ತಗೊಂಬ ಅಂತ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯೋ ಪೊಲೀಸಪ್ಪ, ನನ್ನ ಮಗ ಮಿನಿಸ್ಟ್ರೇ ಅರೆಸ್ಟ್ ಮಾಡಕ್ಕೆ ಬಂದಿದೆಯಲ್ಲ, ಎಷ್ಟಯ್ಯ ಧೈರ್ಯ ನಿನಗೆ? ಹೌದಮ್ಮ, ಇವರು ಮಿನಿಸ್ಟರ್ ಆಗಿರೋದ್ರಿಂದನೇ ನಾನೇ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬೇರೆ ಯಾರಾದರೂ ಆಗಿದ್ರೆ ಸೀನು ಬೇರೆ ಥರನೇ ಇರ್ತಾ ಇತ್ತು. ಏನ್ರಿ ನಿಮ್ಮ ಮಾತಿನ ಅರ್ಥ? ಹೌದು ಸರ್, ವಿಷಯ ಪ್ರಸೋರ್ಗೂ ಹೋಗೋದು ಬೇಡ ಅಂತ ಎಲ್ಲೂ ಬಿಟ್ಕೊಡ್ದೆ ನಾನೇ ಬಂದಿದ್ದೀನಿ. ಕಂಪ್ಲೇಂಟ್ ಆಗಿರೋದಂತೂ ನಿಜ. ಇಲ್ಲಿ ನೋಡಿ ಅರೆಸ್ಟ್ ವಾರೆಂಟು. ಅಲ್ಲ ಸರ್, ನಿಮಗೆ ಕಂಪ್ಲೇಂಟ್ ಕೊಟ್ಟರು ಯಾರು ಹೇಳಿ ಮೊದಲು? ನಿಮ್ಮ ಮನೆ ಸೊಸೆ ಅಂತೆ ಸರ್, ಭಾವನಾ ಅಂತ. ನೋಡಿದ್ರಲ್ಲ ಜವರ, ಅವಳು ಎಲ್ಲಿವರೆಗೂ ಬಂದ್ಲು ಅಂತ? ಏನು ಮಾಡೋಕ್ಕಾಗತ್ತವ? ನಾವೆಲ್ಲರೂ ಅವಳನ್ನ ಮನೆ ಸೊಸೆ ಅಂತ ಒಪ್ಕೊಂಡ್ಮೇಲೆ ಇದೊಂದು ಬಾಕಿ ಇತ್ತು ನೋಡು. ಮನೆ ಮಾನ ಮರ್ವಾದನ್ನೆಲ್ಲ ಹರಾಜು ಹಾಕ್ಬಿಟ್ಲಲ್ಲವ. ಯಾವ ಗಳಿಗೆಲಿ ನನ್ನ ಮಗನ ಜೀವನಕ್ಕೆ ಕಾಲಿಟ್ಲೋ ಏನೋ, ಎಲ್ಲ ಸರ್ವನಾಶ ಆಗೋಯ್ತು. ಸರಿ ನಡ್ರಿ, ಪೊಲೀಸವ್ರನ್ನ ಹೆಚ್ಚಿಗೆ ಕಾಯಿಸೋದು ಬೇಡ. ಅವ್ರ ಕರ್ತವ್ಯ ಮಾಡಕ್ಕೆ ಬಂದವ್ರೆ. ನಡ್ರಿ ಹೋಗೋಣ. ಅಪ್ಪಯ್ಯ ಒಂದು ನಿಮಿಷ ಇರಿ ಸಾಹೇಬ್ರೆ, ಇಲ್ಲೇನೋ ಎಡವಟ್ಟಾಗೋಗದೆ. ನಮ್ಮ ಭಾವನವರು ಹಂಗೆಲ್ಲ ಕಂಪ್ಲೇಂಟ್ ಕೊಡೋ ಹೆಣ್ಮಗಳಲ್ಲ, ಏನೋ ಎಡವಟ್ಟಾಗ್ಬಿಡದೆ ಸಾಹೇಬ್ರೆ. ಅಲ್ಲ, ಒಂದು ಕೆಲಸ ಮಾಡಿ, ನಾನು ನನ್ನ ತಮ್ಮಂಗೆ ಫೋನ್ ಮಾಡಿ ಕರಿತೀನಿ. ಅವ್ನು ಬಂದು ಎಲ್ಲ ಮಾತಾಡ್ತಾನೆ. ನೀವು ಹಿಂಗೆಲ್ಲ ಅಪ್ಪಯ್ಯನ ಕರ್ಕೊಂಡು ಹೋಗ್ಬಿಟ್ರೆ ಹೆಸರಾಳಾಗೋಯ್ತದೆ ಸಾಹೇಬ್ರೆ. ಒಂದು ನಿಮಿಷ ರೀ, ಬಂದೆ ಅಪ್ಪಯ್ಯ. ತಿರಿ ಫೋನ್ ಮಾಡ್ಬಿಟ್ಟು ಬರ್ತೀನಿ.